ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ನಾವಿದ್ದೀವಿ ಇವತ್ತು ಚಿಕ್ಕಪೇಟೆನಲ್ಲಿ. ನಮ್ಮ ಪುಟ್ಮಲ್ ಅವರ ಮದ್ವೆ ಇದೆ. ನನ್ ಮದ್ವೆ ಇದೆ, ಹುಡುಗಿ ಇವನೇ ನೋಡ್ಬೇಕು. ಹುಡುಗಿ ನಾನ್ ನೋಡ್ಬೇಕಾ ಗೈಸ್? ನೋಡಿ ಎಲ್ಲ ಹೆಂಗೆಲ್ಲ ಹತ್ತಕ್ ಹೋಯ್ತವನೆ ಅಣ್ಣ, ಒಂಥರ ಮೆಂಟ್ಲಾಗ್ಬಿಟ್ಟವನೆ. ಇದ್ರ ಮೇಲೆ ಹತ್ಕೊಂಡು ಹೋಯ್ತಾರಂತೆ. ಬಂದ್ರ ರೋಡ್ ಸಾಡನ್ನ. ಇವರು ಪುಟ್ಮಲ್ ಅವರ ಫ್ರೆಂಡು. ನಿಮ್ ನೇಮ್? ಭೂಮಿಕಾ. ಇವರು ಪುಟ್ಮಲ್ ಅವ್ರ ಫ್ರೆಂಡು, ಅವರು ಪುಟ್ಮಲ್ ಅವ್ರ ಫ್ರೆಂಡು. ಅವ್ರು ಲಾಗಲ್ಲಿ ಬರಲ್ವಂತೆ, ಅದಕ್ಕೆ ಅವ್ರದ್ದು ವಿಡಿಯೋ ಮಾಡ್ತಾ ಇಲ್ಲ. ಅಂಡ್ ನಮ್ ಜೊತೆ ಇದಾರೆ ಏನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸೈಕ್ ಸಿದ್ರಾಜ್ ಅವರು. ಏನೋ ಚಿಕ್ಕಪೇಟೆಯಲ್ಲಿ ಸಿಕ್ಕಾಬಡೆ ಜನ. ಪುಟ್ಮಲ್ಲು ಮತ್ತೆ ಸಿದ್ರಾಜು ಬಟ್ಟೆ ತಗೊಳಕ್ಕೆ ಅಂತ ಬಂದ್ರು. ಬಟ್ ಏನಪ್ಪಾ ಅಂದ್ರೆ ಹೆವಿ ಜನ. ಬಟ್ ಇಲ್ಲಿ ತಗೊಳಕ್ ನಮ್ಗೆ ಅಷ್ಟೇನು ಪ್ರೈಸ್ ಎಲ್ಲ ಜಾಸ್ತಿ ಅನ್ಸುತ್ತೆ. ಬಟ್ ಒಂದು ಅಂಗಡಿಗೆ ಹೋದ, ಅವ್ರು ಹೇಳಿದ ಪ್ರೈಸ್ ನೋಡಿದ್ರೆ ಹೆವಿ. ಅಂಡ್ ನನಗೆ ಗೊತ್ತಿರೋ ಅಂಗಡಿ ಒಂದು ಅಣ್ಣಮ್ಮ ಟೆಂಪಲ್ ರೋಡಲ್ಲಿ ಇದೆ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ. ಅಲ್ಲಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಟೆಂಪಲ್ಗೆ ಅಂದ್ಬಿಟ್ಟು. ಬನ್ನಿ ಹೋಗುವ ಗೈಸ್. ಏನಂದ್ರೆ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಯಿಂದ ಮೆಜೆಸ್ಟಿಕ್ಕಿಗೆ ಪಾದಯಾತ್ರೆ ಮಾಡ್ತಾ ಇದೀವಿ. ಮಲ್ಲು ಅಂತೂ ನೋಡಂಗಿಲ್ಲ ಅಲ್ವಾ? ಮಲ್ಲು ನಾನು ನೋಡಂಗಿಲ್ವಾ? ನೀನೇ ನೋಡ್ಕತಿಯಾ? ಅವಳೇ ನಾನು ನೋಡ್ಕೊತಾ. ನಿಮ್ ಹುಡುಗಿನೇ ನೀನ್ ನೋಡ್ಕೊತಾಳ ಗಾಯ್ಸ್. ನೋಡಿ, ಅವ್ರ ಹುಡುಗಿನೇ ನೋಡ್ಕೊತಾರಂತೆ. ಮದ್ವೆ ಯಾವಾಗ? ಮದ್ವೆ ನಾನು ಆದಾಗ. ನೀನ್ ಆದಾಗೆ ಗೊತ್ತು. ಬಟ್ಟೆ ತಗೊಳಕ್ ಬಂದಿದ್ಯಲ್ಲ ಮದ್ವೆಗೆ, ಅದಕ್ಕೆ. ಮದ್ವೆಗೇನಲ್ಲ, ಸುಮ್ನೆ ಹಂಗೆ. ಇಲ್ಲ ಗೈಸ್ ಇವತ್ತಿಂದ ನಮ್ ಸಿದ್ದನ ಹೆಸರು ನೇಮ್ ಚೇಂಜ್ ಆಗಿದೆ. ನಮ್ ಬ್ಲಾಗ್ ಅಲ್ಲೆಲ್ಲ ಕೌಂಟ್ರು ಸಿದ್ಧ ಅಂತ. ಚೆನ್ನಾಗಿದೆ ಅಲ್ಲ ಸಿದ್ಧ? ಕೌಂಟ್ರಿಗೆ ಕೌಂಟ್ರು. ಗೈಸ್ ನೋಡಿ ಇಲ್ಲಿ ಯಾರಿದ್ದಾರೆ ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಆ ಕಡೆ ತಿರ್ಕೊಂಡು ನಿಂತ್ಕೊತಾವ್ರೆ. ಯಾಕ್ರಿ? ಇನ್ನೊಂದೆಲ್ಲ ಮಿಸ್ಸಿಂಗ್ ಅಲ್ಲ ಗೈಸ್. ಈಗ ನಾವು ಅಣ್ಣಮ್ಮ ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್ ಇಲ್ಲಂತೂ. ಗೈಸ್ ಹೆವಿ ಜನ ಅಂದ್ರೆ ಜನ ಇದೆ. ಫಸ್ಟ್ ಟೈಮ್ ಬಂದಿರೋದು ನಾನು. ಎಷ್ಟು ಜನ ಇದ್ದಾರೆ ನೋಡಿ. ವಿಜಯಲಕ್ಷ್ಮಿ ಫುಲ್ ಭಯ ಪಡ್ತಾವ್ರೆ. ಜನ ಸಿಕ್ಕಾಪಟ್ಟೆ. ಅವಾಗ್ಲಿಂದ ಮೂನೇ ಆಗ್ತಾ ಇಲ್ಲ. ನಾವಂತೂ ಹಾಫ್ ಅನ್ ಅವರ್ ಇಂದ ವೇಟಿಂಗ್. ತುಂಬಾ ಜನ ಇದ್ದಾರೆ ಇಲ್ಲಿ. ಏನು ಹತ್ಸ್ಕೊಂಡಿರೋರು ಉಪ್ಪು, ಮೆಣಸು, ಮೊಸರು ಎಲ್ಲ ಹಾಕ್ತಾರೆ. ಐ ಡೋಂಟ್ ನೋ ವೈ ಅಂತ ಏನ್ಕಂತ ಇದೆಲ್ಲ. ಬಟ್ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಇಲ್ಲ ತರ ಇವ್ರೇನು ವ್ಲಾಗೆ ಮಾಡಲ್ಲ, ಆದ್ರೂ 102 ಸಬ್ಸ್ಕ್ರೈಬರ್ಸ್ ಇಟ್ಟಿದಾರಂತೆ. ನಾವು 100 ವಿಡಿಯೋಸ್ ಮಾಡಿ ವ್ಲಾಗ್ ಹಾಕಿದೀನಿ, ಸಬ್ಸ್ಕ್ರೈಬರ್ಸೇ ಇಲ್ಲ. ಬೇಜಾರಾಗ್ತಿದೆ. ಏನಾದ್ರು ಸ್ವಲ್ಪ ಹೇಳ್ತೀರಾ ಹೆಂಗೆ ನಾವು ಸಬ್ಸ್ಕ್ರೈಬರ್ಸ್ ಮಾಡೋದು ಅಂತ? ವ್ಲಾಗ್ಸ್ ಮಾಡ್ತೀರಾ ನೀವು? ಏನು ಮಾಡಲ್ಲ. ನಮ್ಗೆ ನಿಮ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳಿ ನಮ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಐಡಿ ಕೊಡ್ತೀನಿ. ಮುಖಣಮಲ್ಲು ಏನು ಪಾಸ್ ಮಾಡಿಸ್ಬಿಡು. ಹಿಂಗೆ ಮದ್ವೆನೂ ಹಂಗೆ ಆಗ್ಬಿಡು ಗೈಸ್. ಏನಂದ್ರೆ ಇವನೊಂಥರ ಅದೃಷ್ಟವಂತ. ಇವನ ಹತ್ರ ಏನೋ ಅದೃಷ್ಟವಂತ ಹಂಗೆ ಹೇಳಮಲ್ಲ ಸ್ವಲ್ಪ ನೀನು. ನಾನು ಅದೃಷ್ಟವಂತ. ಈ ಕಡೆ ತಿರ್ಗಿ ಹೇಳು. ನಾನು ಅದೃಷ್ಟವಂತ. ಅದೇ ಹೆಂಗೆ ಗೈಸ್? ನಾವೆಲ್ಲ 1000 ರೂಪಾಯಿ 10,000 ಕೊಟ್ಟು ಐಫೋನ್ ತಗೋತೀವಿ. ಅಣ್ಣ ಐಫೋನ್ ಅವನ ಹತ್ರ ಐತೆ, ಅವ್ನು ತಗೊಂಡಿಲ್ಲ. ಯಾವ್ದು ನಿಂದು? ಲಕ್ಕಿ ಬಾಯ್ ಇಲ್ಲಿರ್ಬೇಕು ಇವೆಲ್ಲ ನಿಂದು. ಇವಾಗ ಇರುತ್ತೆ ಎಲ್ಲ ಫೋಟೋ. ಅದು ಯಾವ್ದೋ ಇಲ್ಲಿಂದ ಫೋಟೋ ರಿಸ್ಟ್ರಿಕ್ಷನ್. ಸೊ ಹೊರಗಡೆ ಬಂದು ಸಿಗುವ. ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಇದೆಲ್ಲ ಉತ್ಸವ ಮೂರ್ತಿಗಳು. ಇಲ್ಲಿಂದಾನೇ ಮೆರವಣಿಗೆಗೆ ಅಂಡ್ ಅಣ್ಣಮ್ಮ ಕೂರಿಸ್ತಾರ ಇಲ್ಲಿಗೆಲ್ಲ ಮೂರ್ತಿಗಳೆಲ್ಲ ಇಲ್ಲಿಂದ ಗೈಸ್ ಮೆಜೆಸ್ಟಿಕ್ ಇಂದ ಹೊರಟು ಚಿಕ್ಕಪೇಟೆಯಿಂದ ಅಣ್ಣಮ್ಮನ ದರ್ಶನ ಮಾಡ್ಕೊಂಡು. ಸೊ ಇವಾಗ ಎಲ್ಗಪ್ಪ ಅಂದ್ರೆ ರಾಜರಾಜೇಶ್ವರಿ ನಗರಕ್ಕೆ, ಆಹಾರ ಟಾರರ್ ನಗರ್ ಹೋಗ್ತಾ ಇದೀವಿ ಲಂಚ್ಗೆ ಅಂದ್ಬಿಟ್ಟು. ಪುಟ್ಮಲು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಸ್ವಲ್ಪ ಸ್ಪೆಷಲ್ ಆಗಿ ಇವತ್ತು ಏನಾದ್ರು ಲಂಚ್ ಮಾಡೋಣ ಅಂದ್ಬಿಟ್ಟು ಆಹಾರ ಟಾರರ್ ನಗರ್ಗೆ ನಾನ್ ವೆಜ್ ಅನ್ಲಿಮಿಟೆಡ್ ತಿನ್ನಕ್ ಹೋಗ್ತಾ ಇದೀವಿ. ಎಲ್ರು ನಾನು ಪುಟ್ಮಲು ಫ್ರೆಂಡ್ಸು. ನನ್ನ ಜೊತೆಲಿ ನಮ್ಮ ಫ್ರೆಂಡ್ಸ್ ಯಾರು ಬರಲಿಲ್ಲ, ಅವರೆಲ್ಲ ಮನೆಗೆ ಹೋದ್ರು. ನಾವು ಇಷ್ಟು ಜನ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗ್ಬಿಟ್ಟು ಸಿಗೋಣ ಗೈಸಲ್ಲಿ. ಮಲ್ಲು ಅಂಡ್ ಸಿದ್ರಾಜು, ಪುಟ್ಮಲ್ಲು ಸಿದ್ರಾಜು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ ಈಗ ಆಹಾರ ಟಾರರ್ ನಗರ್ಗೆ. ಸಿಕ್ಕಾಪಟ್ಟೆ ಬಿಸ್ಲಿದೆ. ಇಲ್ಲಿ ನೋಡಿದ್ರೆ ಬಸ್ಸೇ ಬರ್ತಾ ಇಲ್ಲ. ಅಷ್ಟೊಂದ್ ಬಿಸ್ಲಾಗ್ಬಿಡ್ತಾ? ಬೆಂಗಳೂರಲ್ಲೇ ಹಿಂಗ್ ಅಂತೀರಾ ನೀವು? ಮಂಡ್ಯದಲ್ಲಿ ಮತ್ತೆ
ಮಂಡ್ಯದಲ್ಲಿ ಬಿಸಿಲು ಜಾಸ್ತಿ ಇರಲ್ವಾ? ಸಿದ್ದರಾಜ್ ಅಂತೂ ಫುಲ್ಲು ಗೈಸ್ ಮೆಟ್ರೋದಲ್ಲಿ ಮಲ್ಕೊಬಿಟ್ಟಿದ್ದ, ಈಗ ಎಬ್ಬರ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ. ಮೆಟ್ರೋದಲ್ಲಿ ಮಲ್ಕೊಬಿಟ್ಟಿದ್ದಲ್ಲ, ಯಾಕೆ ಮಲ್ಕೊಂಡಿದ್ದೆ? ಸುಸ್ತಾಗೋಯ್ತಾ ಗೈಸ್? 3 ಗಂಟೆ ಆಯ್ತು, 3 ಗಂಟೆ ಆಯ್ತು. ಈ ಅಣ್ಣ ಇವಾಗ ಕರ್ಕೊಂಬಂದ ನಿಮ್ ಮಲ್ಲು ಅಣ್ಣ. ಗೈಸ್ ಇವಾಗ ಮ್ಯಾಟ್ರ್ ಏನಾಗೈತೆ ಅಂದ್ರೆ, ಪುಟ್ಮಲ್ಲು ಅವರು ಆಹಾರ ಟಾರ್ ನಗರ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ರು ನೈಟು. ಇವಾಗ ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ 1 ಕಿಲೋಮೀಟರ್ ನಡೆದಿ ಇಲ್ಲಿಗ ಬಸ್ ಹತ್ಕೊಂಡ್ ಬಂದು ತಿರ್ಗಾ ಅರ್ಧಂಬರ್ಧ ನಿಲ್ಸ್ಲಿಲ್ಲ ಇಲ್ಲಿ. ಗೈಸ್ ಇದೇನೋ ಬೆಂಕಿ ಹತ್ಕೊಂಡು ನೋಡ್ಬಿಟ್ಟದ್ ನೋಡಿ ಇದು. ಅಂಡ್ ಮಲ್ಲು ಇಲ್ಲಿ ಮುಂದೆ ಒಂದ್ ಸಿಗ್ನಲ್ ಇದೆ ಗೈಸ್, ಈ ಮುಂದೆ ಸಿಗ್ನಲ್ ಅಲ್ಲಿ ನಿಲ್ಸ್ತಿಲ್ಲ. ಇರೋ 1 ನಿಮಿಷ, 1 ಕಿಲೋಮೀಟರ್ ಮುಂದೆ ಹೋಗಿ ನಿಲ್ಸ್ತಾ ತಿರ್ಗಾ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದೀವಿ. ಕಾಲ್ ಬಿದ್ದೋಗ್ಬಿಟ್ಟವೆ, ಆದ್ರೂ ನಮ್ಗೆ ನಾನ್ ವೆಜ್ ತಿನ್ನಂತಹ ಆಸೆ ಹೋಗಿಲ್ಲ ಇನ್ನ. ಅದಕ್ಕೆ ಇವತ್ತೇನೇನ ಆಗ್ಲಿ ಆಹಾರ ಟಾರ್ ನಗರ್ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ. ಪಾಪ ಭೂಮಿಕರ್ ಅವರು ಫುಲ್ಲು ಸಾಕಾಗ್ಬಿಟ್ಟವ್ರೆ, ಮಲ್ಲು ಅವರು ಫುಲ್ ಜೋಶಲ್ಲಿ ಅವ್ರೆ, ಸಿದ್ದರಾಜ್ ಅವರಂತೂ ಫುಲ್ ಜೋಶು, ಅವ್ರ ಮುಂದೆ ಅವ್ರಂತೂ ಇನ್ನೂ ಸಿಕ್ಕಾಬೇಡ ಜೋಶು. ಬಿರಿಯಾನಿ ತಿನ್ನೋ ಖುಷಿಲ್ಲ ಅವ್ರು ಇದಕ್ಕೆಲ್ಲ ಲೆಕ್ಕನೇ ಇಲ್ಲ. ನಮ್ಗೂ ಸ್ವಲ್ಪ ಖುಷಿ ಆಯ್ತದೆ, ಬಟ್ ಕಾಲು ಸಿಕ್ಕಾಪಟ್ಟೆ ನೈತೈತೆ. ನಾನು ಶೂ ಹಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಶೂ ಹಾಕೊಂಡ್ಬಂದಿರೋದ್ರಿಂದ ಕಾಲೆಲ್ಲ ಸಿಕ್ಕಾಪಟ್ಟೆ ನೈತೈತೆ. ಈ ಬಿಸ್ಲಿಗೆ ಈ ಬಿರಿಯಾನಿ ತಿನ್ನೋದ್ ಬೇಕಿತ್ತಾ? ಏನು ಮಾಡಕ್ಕಾಗಲ್ಲ, ಇಷ್ಟು ದೂರನೇ ಬಂದಿದ್ದೀವಿ ಅಂತ. 1/2 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ಬಿಡೋಣ. ಇನ್ನೊಂದು 1 ಕಿಲೋಮೀಟರ್ ಇದೆ, ಬನ್ನಿ ಅಷ್ಟು. ನಾನು 100 ಮೀಟರ್ ಬಂದಿದ್ದು. ಬನ್ನಿ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೇಕಣ್ಣ, ಕರೆಕ್ಟ್ ಆಗಿ ಕರ್ಕೊಂಡು ಹೋಗು. ಅದೇನ್ ಹಿಂಗ್ ಮಾಡ್ತೀರ ಆಮೇಲೆ ಜಾಸ್ತಿ ರಿಸ್ಕ್ ತಗೊಂಡು ಅನ್ಸ್ತಾ ಇದ್ದ. ಏನಂದೆ ಗಾಯ್ಸ್? ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದವನೇ. ಹೇಳ್ದಾಗ ಕಲ್ಕಿಸ್ಬಿಟ್ಟು ಈಗ ಅದೇನೋ ಹಂಗ್ ದೂರ ಹಿಂಗ್ ದೂರ ಏನಿಲ್ಲ ಗಾಯ್ಸ್, ಇನ್ನೊಂದ್ 5 ನಿಮಿಷ ಅಲ್ಲ, ಒಂದ್ 5 ನಿಮಿಷ ಜಾಸ್ತಿ. ಒಂದ್ ಕಲ್ಲಂಗಡಿ ಕೊಡ್ತಾ ಈಗ ನನ್ಗೆ ನೋಡುಗಿಲ್ವಾ? ಕಲ್ಲಂಗಡಿ ಏನ್ ಕೊಡ್ಸೋ? 2,000 ಇದೀನಿ ಈಗ. ಮಲ್ಲ ಈ ತರ ಎಲ್ಲ ಮಾತಾಡ್ಬಾರ್ದು ಮಲ್ಲು. 20 ರೂಪಾಯಿ ಇರುತ್ತೆ ಬಾತ್ರೂಮ್. 20 ರೂಪಾಯಿ ಇದ್ರೆ ಅದಕ್ಕೆ 20 ರೂಪಾಯಿ ಬೆಲೆ ಇಲ್ವೇನು? ನಾನು ನೋಡು ಈಗ ಬಾ ಗಾಯ್ಸ್, ಇನ್ನೇನು ನಿಯರ್ ಬೈ ಆಹಾರ ಟಾರ್ ನಗರ್ಗೆ ಬಂದಿದ್ದೀವಿ. ಸೊ ಬನ್ನಿ ಗೈಸ್, ಬ್ಯಾಟಿಂಗ್ ಮಾಡ್ತಾ ಇದೀವಿ. ಸೊ ಅನ್ಲಿಮಿಟೆಡ್ ತಗೊಂಡಿರೋದು. ನಮ್ಗೇನು ಅನ್ಸುತ್ತೆ ಜಾಸ್ತಿ ತಿನ್ನಕ್ಕಾಗಲ್ಲ ಅಂತ, ಯಾಕಂದ್ರೆ ಮುದ್ದೆ ರೋಟಿ ಎಲ್ಲ ಕೊಟ್ಬಿಡವ್ರೆ. ಮುದ್ದೆ ತಿಂತಿದಂಗೆ ಅರ್ಧ ಹೊಟ್ಟೆ ತುಂಬೋಗುತ್ತೆ. ಇನ್ನೊಂದೇನಂದ್ರೆ 299 ಇಲ್ಲಿ. ನೋಡೋಣ ಗೈಸ್, ತಿಂತೀವಿ ಅಂತ ನೋಡೋಣ. ನಿಮಿಷ ತಿನ್ಬಿಟ್ಟು ಹೇಳ್ತೀನಿ ಹೆಂಗೆ ತಿಂತಾ ರಿವ್ಯೂ ಆಮೇಲೆ. ಗೈಸ್ ಮಾರ್ನಿಂಗಿಂದ ಅಂದರೆ ಚಿಕ್ಕಪೇಟೆಲೆಲ್ಲ ಓಡಾಡ್ಕೊಂಡು ಬಂದು ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಇವತ್ತು ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಚಿಕ್ಕಪೇಟೆಯಿಂದ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಓಡಾಡಿ ಮತ್ತೆ ಆರ್ ನಗರದಲ್ಲಿದ್ದೀವಿ. ಅಲ್ಲಿಂದ 2 ಕಿಲೋಮೀಟ್ರ್ ಮುಂದೆ ಹೋಗಿ ಆಹಾರ ಟಾರ್ ನಗರಲ್ಲಿ ಊಟ ಮಾಡೋಷ್ಟಕ್ಕೆ ನಮ್ಮ ಕಾಲೆಲ್ಲ ಬಿದ್ದೋಗ್ಬಿಡ್ತು. ಆರ್ ನಗರದ ಊಟ ಮಾಡಿದ್ರೆ ನಾನು ನಿಜವಾಗ್ಲೂ ಅಲ್ಲಿಂದ ಏನು ವೀಡಿಯೋ ಮಾಡೋಕ್ಕೆ ನಂಗೆ ಮೂಡೇ ಇರಲಿಲ್ಲ. ಫುಲ್ಲು ಬಾಡಿ ಪೇಯ್ನ್ ಬಂದಿದ್ದರಿಂದ ಸೊ ಬಂದು ಮನೆಗೆ ಬಂದು ವೀಡಿಯೋ ಮಾಡ್ತಾ ಇರೋದು. ಸೊ ತಿರ್ಕೊಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಇವತ್ತಂತೂ. ನನಗಂತೂ ಕಾಲೆಲ್ಲ ತುಂಬ ನೋಯ್ತಾ ಇದೆ. ಇವೇ ರಿಸ್ಕ್ ತೊಗೊಬಿಟ್ಟು ಅನ್ಸುತ್ತೆ. ಬಟ್ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಶೂ ಹಾಕೊಂಡು ಹೋಗಿದ್ದೆ ಇವತ್ತು. ಅದರಿಂದ ಆ ಶೂ ನನಗೆ ಸ್ವಲ್ಪ ಅಷ್ಟು ಫಿಟ್ ಆಗಿರಲಿಲ್ಲ, ಅಂದರೆ ಸಿಕ್ತಾಯಿತ್ತು ಅಂದ್ಕೊತೀನಿ. ಇಷ್ಟು ಟೈಮಿಂದ ಬೇರೆ ಶೂ ತೊಗೋಬೇಕು. ಸಿಕ್ತಾಗಿದ್ದರಿಂದ ಕಾಲೆಲ್ಲ ಫುಲ್ಲು ಪೇಯ್ನ್ ಬಂದು ಓಡಾಡೋಕ್ಕಾಗ್ದಂಗೆ ಆಗ್ಬಿಟ್ಟೈತೆ. ಯಾಕಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿದ್ದಲ್ಲ. ಆರ್ ನಗರ್ ಎಲ್ಲ ನಿಯರ್ ಬೈ ಇದೆ, ಆರ್ ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಅಂತ ಅಂದ್ಕೊಂಡ. ಬಟ್ ಅಲ್ಲಿ ನೋಡಿದ್ರೆ ತುಂಬ ದೂರ ಇತ್ತು. ಸೊ ಅದರಿಂದ ಕಾಲೆಲ್ಲ ಪೇಯ್ನ್ ಬಂದು ಅಲ್ಲಿ ಊಟ ಮಾಡೋಕ್ಕೆ ಅನ್ಲಿಮಿಟೆಡ್ ನಾನ್ ವೆಜ್ ತೊಗೊಂಡು, ಬಟ್ ಏನೂ ತಿನ್ನೋಕ್ಕಾಗಲಿಲ್ಲ. ಲಾಸ್ಟ್ ಟೈಮ್ ಬೇಸಿಕಲ್ಲಿ ತಿನ್ನೋಂಗಂತೂ ಒಂಚೂರು ತಿನ್ನೋಕ್ಕಾಗಲಿಲ್ಲ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಅದೇ ಬೆಳಗ್ಗೆಯಿಂದ ಚಿಕ್ಕಪೇಟೆ ವಿತ್ ಫ್ರೆಂಡ್ಸ್ ಆ್ಯಂಡ್ ಹಿಂಗೆ. ಬಟ್ ಚಿಕ್ಕಪೇಟೆಲಿ ಬಟ್ಟೆ ತೊಗೊಳ್ಳಿಲ್ಲ, ಅದೊಂದು ಅವರು ಗಲಿಬಿಲಿ ಆಯಿತು. ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸೊ ಬಟ್ಟೆ ಹೋಗಿ ಸುಮ್ಮನೆ ಬಂದಿದ್ದು, ಬಟ್ಟೆ ಅಂತೂ ತೊಗೊಳ್ಳಿಲ್ಲ. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ನನಗೆ ತೊಗೊಳೋದಂತ ಇರಲಿಲ್ಲ ಚಿಕ್ಕಪೇಟೆಯಲ್ಲಿ. ಸೊ ಪುಟ್ಮಲ್ಲು ಸಿದ್ದರಾಜನ ಬಟ್ಟೆ ತೊಗೋಬೇಕಾಯ್ತು, ಅವ್ರ ಫ್ರೆಂಡ್ಸಿಗೆ ತೊಗೋಬೇಕಾಯ್ತು. ಸೊ ಪುಟ್ಮಲ್ಲು ಮದುವೆ ಅಂತ ಹೇಳಿದ್ದೆ, ಯಾವುದೂ ಇಲ್ಲ, ಸುಮ್ಮನೆ ಅದೆಲ್ಲ ಜಸ್ಟ್ ಫಾರ್ ಕಿಡಿಂಗ್. ಆ್ಯಂಡ್ ಇನ್ನೇನಪ್ಪ ಅಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿರೋದು. ಸೊ ಲೈಫಲ್ಲಿ ಇರೋವರೆಗೂ ಚೆನ್ನಾಗಿ ಎಲ್ಲರ ಜೊತೆನೂ ಚೆನ್ನಾಗಿರಿ. ಸೊ ಯಾರ ಜೊತೆನೂ ಮನಸ್ತಾಪ ಆಗಲಿ, ಕಿತ್ತಾಟ ಆಗಲಿ, ಮತ್ತೊಂದಾಗಲಿ ಯಾವುದೂ ಏನೂ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಲೈಫ್ ಇರೋವರೆಗೂ
ಇವತ್ತು ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಇರೋವರೆಗೂ ಲೈಫ್ನ ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ನಿಮಿಷನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬದುಕಿ. ತಗೊಂಡು ಹೋಗೋದೇನೂ ಇಲ್ಲ. ಇವತ್ತು ನಾನು ಹೋಗ್ಬೋದು, ನಾಳೆ ನೀವು ಹೋಗ್ಬೋದು. ಲೈಫಲ್ಲಿ ಏನಿಲ್ಲ ಗೈಸ್, ಯಾರ ಜೊತೆನೂ ದ್ವೇಷ ಪಡೋದಾಗಲಿ, ದ್ವೇಷ ಸಾಧಿಸೋದಾಗಲಿ, ಮತ್ತೊಂದಾಗಲಿ ಯಾವುದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾವುದು ಶಾಶ್ವತ ಅಲ್ಲ. ನಾವು ಏನು ಎಂಜಾಯ್ ಮಾಡ್ತೀವಲ್ಲ ಅದೊಂದೇ ನಾವು ಲಾಸ್ಟ್ವರೆಗೂ ಉಳ್ಕೊಳ್ಳೋದು ಅಂದ್ಕೊಳುತ್ತೆ. ಸೊ ಪ್ಲೀಸ್ ನಿಮ್ಮ ದ್ವೇಷಗಳು ಮತ್ತೊಂದು ಈಗೋ ಎಲ್ಲ ಬಿಟ್ಟು ಸೈಡ್ಗೆ, ನೀವು ಇನ್ನೂ ಯಾರ್ಯಾರ ಜೊತೆ ಮಾತಾಡಿಲ್ಲ, ಯಾರ್ಯಾರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಇನ್ನು ನಿಮ್ಮ ಮನಸ್ಸು, ಪ್ಲೀಸ್ ಅವ್ರ ಹತ್ರ ಹೋಗಿ ಮಾತಾಡಿ. ನಿಮ್ಮದೇ ತಪ್ಪಿಲ್ಲ, ಅವ್ರದ್ದೇ ತಪ್ಪಿದ್ರು, ನಿಮ್ಗಂಥ ವ್ಯಕ್ತಿ ಬೇಕು ಅಂದರೆ ಸೊ ಪ್ಲೀಸ್ ಹೋಗಿ ಮಾತಾಡಿ. ಸೊ ಇಷ್ಟೇ ಹೇಳ್ತಾ, ನಾನು ಇನ್ನೂ ಒಂದಿಬ್ಬರ ಹತ್ರ ಮಾತಾಡಿಲ್ಲ, ಬಟ್ ನೋಡೋಣ, ನಾನು ಮಾತಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೇರೆ ಏನು ಮಾತಾಡೋಷ್ಟು ನನ್ನ ಹತ್ರ ಪೇಷನ್ಸ್ ಇಲ್ಲ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಇದೆ. ಸೊ ಪುಟ್ಮಲ್ಲು ಆ್ಯಂಡ್ ಸಿದ್ಧರಾಜು ಆಲ್ರೆಡಿ ಸ್ಲೆಪ್ಟ್, ಮಲ್ಕೊಂಬಿಟ್ರು ಪಾಪ. ಆ್ಯಂಡ್ ಒಂದು ಮೂವಿ ನೋಡಿದೆ ಇವತ್ತು, ಬೋಗನ್ವಿಲ್ಲ ಅಂತ. ಸೊ ಮನೇಲೇ ಲ್ಯಾಪ್ಟಾಪಲ್ಲಿ ಒಂದು ಮೂವಿ ನೋಡಿದು. ಸೊ ಮೂವಿ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆಗಿತ್ತು. ನೀವು ಯಾರು ಇದನ್ನು ನೋಡಿಲ್ಲ ಬೇಕಾದ್ರೆ ಹೋಗಿ ನೋಡಿ. ಸಿಕ್ಕಾಪಟ್ಟೆ ಹೆವಿ ಥ್ರಿಲ್ಲರು, ಸಸ್ಪೆನ್ಸು, ಥ್ರಿಲ್ಲರ್ ಅನ್ನೋದಕ್ಕಿಂತ ಥ್ರಿಲ್ಲರ್ ಅಲ್ಲ, ಅದು ಸಸ್ಪೆನ್ಸು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೂವಿ ನೋಡಿ. ಊಟ ಮಧ್ಯಾಹ್ನ 4 ಗಂಟೆಗೆ ತಿಂದಿರೋದ್ರಿಂದ ಏನು ಹಸಿವಿರಲಿಲ್ಲ ನನಗೆ. ಸೊ ಸ್ವಲ್ಪ ಲೈಟಾಗಿ ತಿಂದು ಇವಾಗ ಮಲ್ಕೊಳ್ಳೋ ಅಂಥ ಸಮಯ. ಸೊ ಗೈಸ್, ಇವತ್ತಿನ ವೀಡಿಯೋ ಇಷ್ಟ. ಬೇರೆ ಏನು ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅನಿಸಿದರೆ ಮಾತಾಡ್ತಿದ್ದೆ. ಸೊ ವ್ಲಾಗ್ ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ನಮ್ಮ ಲೈಫ್ ಹಿಂಗೆ ಹೋಗ್ತಾ ಇರುತ್ತೆ. ಏನೇನು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ನೋಡೋಣ. ಆ್ಯಂಡ್ ಏನೇನು ಸಾಧನೆ ಅನ್ನೋದಕ್ಕಿಂತ ಏನೇನು ನಾವು ಟ್ರೈ ಮಾಡೋಕ್ಕಾಗುತ್ತೆ ಎಲ್ಲ ಥರ ಟ್ರೈ ಮಾಡ್ತಾ ಇರ್ತೀವಿ. ಸೊ ಏನು ಬರುತ್ತೋ ಫೇಸ್ ಮಾಡ್ತೀನಿ ಅಂತ ಹೇಳ್ತೀವಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಗೈಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಆ್ಯಂಡ್ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಥ್ಯಾಂಕ್ ಯು, ಬಾಯ್ ಬಾಯ್.